ಕೊರಟಗೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ APJ ಅಬ್ದುಲ್ ಕಲಾಂ ಆಜಾದ್ ರವರ ಈ ಒಂದು ಕ್ರಿಕೆಟ್ ಟೂರ್ನಿಯನ್ನು ಆಯೋಜಿಸಿರ್ತಕ್ಕಂತಹ ಮನ್ಸೂರ್, ಅದ್ನಾನ್, ಸಾದತ್, ಮುಜ್ಜು ಇವರುಗಳ ಒಂದು ಮುಂದಾಳತ್ವದಲ್ಲಿ ಮೊದಲ ಬಾರಿಗೆ ಟೆನ್ನಿಸ್ ಟೂರ್ನಿಯನ್ನು ಆಯೋಜಿಸಲಾಗಿದೆ. ಈ ಒಂದು ವೇದಿಕೆಗೆ ಅತಿ ಹೆಚ್ಚಿನ ಕ್ರೀಡಾ ಪ್ರೋತ್ಸಾಹಕರಾದ ನಮ್ಮ PN ಕೃಷ್ಣಮೂರ್ತಿ ಸರ್ ಅವರು, ಕೋಳಲ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ವೇದಿಕೆಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಗೌರ್ಮೆಂಟ್ ಆಫ್ ಇಂಡಿಯಾ KPCC ಸದಸ್ಯರಾದಂತಹ ಪರಮೇಶ್ ಎಂ ರವರು ಸಹ ಈ ಒಂದು ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಒಂದು ವೇದಿಕೆಗೆ ಸುಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಮಾಜಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರು ಕಲೀಮುಲ್ಲಾರವರು ಸಹ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಸುಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ನಮ್ಮ ಹಿರಿಯ ಆಟಗಾರರು ಹಾಗೂ ನಮ್ಮ ಲಂಬೂರಾಜಣ್ಣನವರು ಇವರು ಸಹ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಸುಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಈ ಒಂದು ಕ್ರಿಕೆಟ್ ಟೂರ್ನಿಯ ಒಂದು ಮಿಂಚಿನ ಆಟಗಾರ ಅಂತ ಹೇಳ್ಬೋದು, ರಮೇಶ್ ರವರು ಸಹ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹ ಸುಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ನಮ್ಮ ಅಣ್ಣನವರಾದ ಏಜಾಜ್ ಅಹಮದ್ ರವರು ಸಹ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಸುಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯರು ನಮ್ಮ ರಾಘುರವರು, ಅವರು ಸಹ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಾದರೆ ಅವ್ರಿಗೂ ಸಹ ಸುಸ್ವಾಗತ. ಅದೇ ರೀತಿ ನನ್ನ ಸ್ನೇಹಿತ ಗುಲ್ಜಾರ್ ರವರು ಸಹ ಈ ಒಂದು ವೇದಿಕೆಯಲ್ಲಿ ಇರ್ತಾರೆ. ಅವ್ರಿಗೂ ಸುಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಬಾಬುರವರು, ಅವರು ಸಹ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಉಪಸ್ಥಿತರಿರ್ತಕ್ಕಂಥವರು ಹಾಗೂ ಈ ಹಿಂದೆ ಈ ಒಂದು ವೇದಿಕೆಗೆ, ಈ ಒಂದು ಕ್ರಿಕೆಟ್ಗೆ ಸಹಾಯ ಮಾಡಿರ್ತಕ್ಕಂತಹ ಯಾರೇ ಇರಬಹುದು, ಅವರ ಅನುಪಸ್ಥಿತಿಯಲ್ಲಿ ಸಹ ಅವ್ರಿಗೆ ಸುಸ್ವಾಗತವನ್ನು ಕೋರ್ತಾ ನಮ್ಮ ಕೃಷ್ಣಮೂರ್ತಿ ಅಣ್ಣನವರು ಕೆಲವೊಂದು ಮಾತುಗಳನ್ನು ಆಡಬೇಕಾಗಿ ಕೋರ್ಕೊಳ್ತೇವೆ. ಎಲ್ರಿಗೂ ನಮಸ್ಕಾರ. ನಾನು ಈ ತಿಂಗಳಲ್ಲಿ 2ನೇ ಬಾರಿ ಈ ಕೊರಟಗೆರೆ ಮೈದಾನಕ್ಕೆ ಬರ್ತಾ ಇದ್ದೀನಿ. ನಮ್ಮ ರಮೇಶ್ ಅವರು ಭಾಳ ಅಚ್ಚುಕಟ್ಟಾಗಿ ಒಂದು ಟೂರ್ನಿಮೆಂಟ್ ಮಾಡಿದ್ರು. ಅದು 3 ದಿನಗಳ ಕಾಲ, 2 ದಿನ ಟೂರ್ನಿಮೆಂಟ್ ಆಯಿತು. ಅವರು ತುಂಬ ಚೆನ್ನಾಗಿ ಮಾಡಿದ್ರು ರಮೇಶ್ ಅವರು. ನಮ್ಮ ಹಿರಿಯರು, ನನ್ನ ಆತ್ಮೀಯರು, ಗೆಳೆಯರು ಆಗಿರ್ತಕ್ಕಂಥ ರಾಜು ಅವರು ನನ್ನ ಇಲ್ಲಿಗೆ ಬರಲೇಬೇಕು ಅಂತೇಳಿ ಕೇಳ್ಕೊಂಡ್ರು. ಆ ಟೂರ್ನಿಮೆಂಟಿಗೆ ಬಂದೆ, ಈ ಟೂರ್ನಿಮೆಂಟಿಗೆ ಬಂದೆ ನಾನು. ಮತ್ತು ನಮ್ಮ ಅಧ್ಯಕ್ಷರು ಸಹ ಇವತ್ತು ಈ ಕಾರ್ಯಕ್ರಮವಿದ್ದಾರೆ. ಆಮೇಲೆ ನಮ್ಮ ಮೈನಾರಿಟಿಯ ಮುಖಂಡರು ಆಗಿರ್ತಕ್ಕಂಥ ಕಲೀಂ ಅವರು ಸಹ ಈ ಒಂದು ಕಾರ್ಯಕ್ರಮ ಭಾಗಿದ್ದಾರೆ. ಏನು ತಾವೇನು ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಈ ಟೂರ್ನಿಮೆಂಟನ್ನು ನಡೆಸ್ತಾ ಇದ್ದೀರಾ? ದೇಶದಲ್ಲಿ ಅಬ್ದುಲ್ ಕಲಾಂ ಪ್ರಶಸ್ತಿ ಪಡೆದಿದ್ದಂಥವ್ರು ನನ್ನ ಸ್ನೇಹಿತರು 2ನೇರು. ಒಬ್ಬರು ಮಂತ್ರಿಗಳು ಸಿಗ್ತದೋ, ಕೇಂದ್ರದ ಮಂತ್ರಿಗಳೊಬ್ಬರು ಸಿಕ್ತು. ನೆಕ್ಸ್ಟು ನಮ್ಮ ಸ್ನೇಹಿತರು ಪರಮೇಶ್ ಅವರಿಗೆ ಅಬ್ದುಲ್ ಕಲಾಂ ಪ್ರಶಸ್ತಿ ಸಿಕ್ಕಿತು. ಹಾಗೆಯೇ ನನ್ನ ಗೆಳೆಯ ರಾಘು ಅವರು ಸಹ ಈ ಟೂರ್ನಿಗೆ ಬರಬೇಕು ಅಂತೇಳಿ ಎಲ್ಲ ಹುಡುಗರನ್ನ ನನ್ನ ಪರಿಚಯ ಮಾಡಿ ಬರಬೇಕು ಅಂತ ಕೇಳ್ಕೊಂಡ್ರು. ಖಂಡಿತ ಕ್ರಿಕೆಟ್ ಆಗಲಿ, ಯಾವುದೇ ಒಂದು ಕ್ರೀಡೆ ಆಗಲಿ, ಖಂಡಿತ ನಾನು ಈ ಒಂದು ಕ್ರೀಡೆ ಭಾಗವಹಿಸ್ತೀನಿ. ಅದೇ ರೀತಿ ನಮ್ಮ ಇನ್ನೋರ್ವ ಅಧ್ಯಕ್ಷರು, ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ಮುಜಾರ್ ಖಾನ್ ಅವರು ಸಹ ಈ ಒಂದು ಟೂರ್ನಿ ಆಗಿದೆ. ಆಮೇಲೆ ನಮ್ಮ ಸಾರ್ ಹೇಳ್ದಂಗೆ ಭಾಳಷ್ಟು ಜನ ಈ ಒಂದು ಟೂರ್ನಿಗೆ ಸಹಾಯ ಮಾಡಿರ್ತಕ್ಕಂಥವ್ರು, ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿ, ಮತ್ತು ಈ ಟೂರ್ನಿಯನ್ನು ಆಯೋಜಕರಿಗೆ ವಿಶೇಷವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸ್ನೇಹಿತರೆ, ನೀವು 2 ದಿವಸಗಳಿಂದ 2 ದಿನಗಳ ಕಾಲ ಈ ಟೂರ್ನಿಯಲ್ಲಿ ತಾವೆಲ್ಲ ಭಾಗವಹಿಸಿ 10 ತಂಡಗಳು ಭಾಗವಹಿಸಿದ್ದು. 10 ತಂಡದಲ್ಲಿ ಇವಾಗ ವಿನ್ನರ್ ಆದಂಥ ತಂಡ ಅಪ್ಪು 11 ಅವರು ಜಯಶೀಲರಾಗಿದ್ದಾರೆ. ಅವರಿಗೆ ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತಾರೆ. ಅದೇ ರೀತಿ ರನ್ನರ್ಸ್ ಅಪ್ ತಂಡ, ಜೈ ಕರ್ನಾಟಕ ತಂಡ, ಅವ್ರಿಗೂ ಸಹ ನಾನು ಧನ್ಯವಾದ ಹೇಳ್ತೀನಿ. ನಾನು ಒಬ್ಬ ಕ್ರೀಡಾಪಟುವಾಗಿ ರಾಜ್ಯದ
ಮೂಲೆ ಮೂಲೆಯಲ್ಲಿ ನಾವು ಕ್ರಿಕೆಟ್ ಆಡಿರ್ತಕ್ಕಂಥವ್ರು. ಜನಪ್ರಿಯ ಕರ್ನಾಟಕ ಅಂತಂದರೆ ಒಂದು ವಿಶೇಷವಾಗಿತ್ತು. ಅದು ಭಾಳಷ್ಟು ತಂಡ ನಾವು ಬೆಂಗಳೂರಿಂದ ಅಪ್ ಟು ಕರ್ನಾಟಕ ಮೂಲೆ ಮೂಲೆಯಲ್ಲಿ ಆಡಿದ್ದೀವಿ ನಾವು. ಇವಾಗ ವಯಸ್ಸಾದ ಕೊರತೆ, ಬರೀ ನೋಡೋಕ್ಕೆ ಬರ್ತಾ ಇದ್ದೀವಿ. ಈ ಥರ ಆಡ್ಬೋದಾ ಅಂತ ಒಂದು ಊಹೆಗಳು ಅಷ್ಟೇ. ತುಂಬ ಚೆನ್ನಾಗಿ ಆಡಿದ್ರೆ ನೀವು ಫೈನಲ್ ಮ್ಯಾಚ್ ನೋಡೋಂಥ ಒಂದು ಭಾಗ್ಯ ನನಗೆ ಸಿಕ್ತು. ಹಾಗೆ ಹತ್ತತ್ರ ಬಂದುಬಿಟ್ಟಿತ್ತು. ನಮ್ಮ ಕಾಮಿಟ್ರಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಅವ್ರು ನೆನೆಸ್ಕೊಳ್ಳೇಬೇಕಾಗ್ತದೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅವರು. ಯಾಕೆಂದರೆ ಪ್ರೇಕ್ಷಕರಿಗೆ ಒಂದು ಉತ್ತೇಜನ ಕೊಡ್ತಾ ಇದ್ದಾರೆ. ಮ್ಯಾಚ್ ಯಾವ ರೀತಿ ಬೇಕಾದ್ರೆ ಟೆನ್ನಿಸ್ ಬಾಲ್ ಆಗಲಿ ಅಥವಾ ಬೇರೆ ಯಾವುದೋ ಟೂರ್ನಿ ಆಗಲಿ, ಯಾವ ಬೇಕಾದ್ರೆ ಯಾವ ಟೈಮಲ್ಲಿ ಬೇಕಾದ್ರೆ ತಿರುವು ಪಡ್ಕೊತಿದ್ರು. ಇಂಥ ಒಂದು ಟೂರ್ನಿನಲ್ಲಿ ರನ್ನರ್ಸ್ ಆದಂಥ ತಂಡದವರು ಮತ್ತು ವಿನ್ನರ್ಸ್ ಆದ ತಂಡವ್ರಿಗೆ ಇಬ್ಬರಿಗೂ ಶುಭಾಶಯವನ್ನು ಹೇಳಿ, ಹಿಂದೆ ಫ್ಯೂಚರ್ ಇಂಥ ಟೂರ್ನಿಗಳು ಇನ್ನೂ ನಡೀಲಿ, ಅದಕ್ಕೆ ಸಂಪೂರ್ಣವಾಗಿ ಸಹಾಯವನ್ನು ನಾನು ಮಾಡ್ತಕ್ಕಂಥ ವಿಷಯವನ್ನು ಲಾಸ್ಟನ್ನು ಹೇಳಿದ್ದೀನಿ, ಮುಂದೆನೂ ಹೇಳ್ತೀನಿ. ಏಕೆಂದರೆ ಕ್ರೀಡಾಪಟುಗಳಿಗೆ ಉತ್ತೇಜನ ಮಾಡ್ತಕ್ಕಂಥದ್ದೆಯಲ್ಲ, ಅದು ಭಾಳ ಒಂದು ಮುಖ್ಯ ಆಗ್ತದೆ. ಯುವಕರನ್ನ ಬೆಳೆಸ್ಬೇಕು, ಯುವಕರನ್ನ ಒಳ್ಳೆ ದಾರಿಗೆ ತೊಗೊಂಡೋಗ್ಬೇಕು. ಅದರಿಂದ ಇಲ್ಲಿ ಭಾಳ ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ನನ್ನ ಪ್ರಕಾರ ಈ ಕೊರಟಗೆರೆನ ಒಂದು ಸುಂದರ ಒಂದು ಸ್ಟೇಡಿಯಂ ಮಾಡಬಹುದಾಯಿತು. ಇಲ್ಲಿ ಇದರಲ್ಲಿ ನಗರದಲ್ಲಿ ಇದೆಲ್ಲ ಒಂಥರ ಸ್ಟೇಡಿಯಂ ಮಾಡಿ ಇದಕ್ಕೆಲ್ಲ ಫೆಡ್ಡೇಟೆಲ್ಲ ಹಾಕ್ಕೊಟ್ಬಿಟ್ಟಿದ್ರೆ ಈ ಭಾಳಷ್ಟು ಏನು ಈ ಕೆಟ್ಟ ಕೆಲಸ ಇದೆಯಲ್ಲ, ಈ ಪಾನ್ ಪರಾಕು, ಸಿಗರೇಟು, ಗಾಂಜಾ ಎಲ್ಲ ಇದೆಯಲ್ಲ, ಅದಕ್ಕೆ ಯಾವುದಕ್ಕೂ ಅವಕಾಶಗಳು ಇರ್ತಾ ಇರಲಿಲ್ಲ. ಅದು ಆಗಬೇಕಾಯಿತು ಇಲ್ಲಿ ನಮ್ಮ ಕೊರಟಗೆರೆಯಲ್ಲಿ. ಏನು ಇವತ್ತು ನಮ್ಮ ಜನಪ್ರಿಯ ಶಾಸಕರು ಪರಮೇಶ್ವರ್ ಇದ್ದಾರೆ, ಇದು ನಾನು ಮಾತಾಡೋದು ಯಾರೋ ಹೋಗಿ ಹೇಳ್ತಾರೆ. ಆ ಯೋಚನೆ ಏನಾದರೂ ಇದ್ದರೆ ಅವರಿಗೆ ಯುವಕರಿಗೋಸ್ಕರ ಇನ್ನೂ 2.5 ವರ್ಷ ಇದೆ ನಮ್ಮ ಪರಮೇಶ್ವರ್ ಸಾಹೇಬರಿಗೆ, ಇದೊಂದು ಸ್ಟೇಡಿಯಂ ಮಾಡಿಕೊಡ್ಬೇಕು ಅಂತೇಳಿ ಯುವಕರಿಗೆ ಒಳ್ಳೇದಾಗ್ತಿದೆ ಅಂತ ಮಾತುಗಳು ಈ ಸಂದರ್ಭದಲ್ಲಿ ಅವ್ರಿಗೆ ಅವ್ರಿಗೆ ತಿಳಿಸ್ತೇನೆ. ಯಾಕೆಂದರೆ ಭಾಳಷ್ಟು ಕೂಡ ಯುವಕರಿಗೆ ನೋಡಿ, ಇವತ್ತು ಕೊರಟಗೆರೆ ಗ್ರೌಂಡ್ ಇದರಲ್ಲಿ ನಮ್ಮ ಕಾಲೇಜ್ ಮೈದಾನದಲ್ಲಿ ಒಂದು ಸ್ಟೇಡಿಯಂ ಆಗ್ಬಿಟ್ರೆ ರಾತ್ರಿ ಹೊತ್ತು ಹೆಣ್ಮಕ್ಳು ಬರ್ಬೋದು, ವಯಸ್ಸಾಗಿರೋರು ಬರ್ಬೋದು, ವಾಕಿಂಗ್ ಮಾಡ್ಬೋದು, ಬೆಳಕಿರ್ತದೆ. ಯಾವುದೇ ಇತರ ಘಟನೆಗಳು ನಡೆಯಲ್ಲ ಇಲ್ಲಿ ಅಂಥ ಸಂದರ್ಭದಲ್ಲಿ. ಅದರಿಂದ ನಾನು ಇವತ್ತು ಏನು ಅಬ್ದುಲ್ ಕಲಾಂ ಇವತ್ತು ವೇದಿಕೆ ಇದೆ, ಈ ಮುಖಾಂತರ ನಾನು ಪರಮೇಶ್ವರ್ ಅವ್ರಿಗೆ ಮನವಿ ಮಾಡ್ತೇನೆ, ಒಂದಷ್ಟು ನಿಮ್ಮ ಕಾಲದಲ್ಲೇ ಒಂದು ಸ್ಟೇಡಿಯಂ ಆಗ್ಬಿಟ್ರೆ ಕ್ರೀಡಾಪಟುಗಳಿಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ಏನು ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ವಿಶೇಷವಾಗಿ ಯಾರನ್ನ ಹೆಸರು ತೊಗೊಳ್ಳಲ್ಲ, ಎಲ್ರಿಗೂ ಹಾಗೆಯೇ ಗೆದ್ದಂಥ ತಂಡ ಮತ್ತು ಎರಡನೇ ರನ್ನರ್ಸ್ ಅಪ್ ತಂಡ ಅಂತವ್ರಿಗೆ ಮತ್ತು ಏನು ಇನ್ನೂ 8 ತಂಡಗಳು ಭಾಗವಹಿಸಿದರೆ ಎಲ್ಲರಿಗೂ ಸಹ ವಿಶೇಷವಾಗಿ ಅವ್ರಿಗೆ ನಾನು ಅಭಿನಂದನೆ ಹೇಳಿ ನನ್ನ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಬ್ದುಲ್ ಕಲಾಂ ಎಲ್ಲರಿಗೂ ನಾನು ವಂದಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಒಂದು ವೇದಿಕೆಯಲ್ಲಿ ಉತ್ತಮವಾದ ಉತ್ಸಾಹದ ಮಾತುಗಳನ್ನ ಮತ್ತು ಪ್ರೋತ್ಸಾಹವನ್ನು ಯಾವಾಗಲೂ ಸದಾ ನನ್ನ ಪ್ರೋತ್ಸಾಹ ಇದ್ದೇ ಇರುತ್ತೆ ಅಂತ ಹೇಳಿದಂಥ ನಮ್ಮ ಕೃಷ್ಣಮೂರ್ತಿ ಸರ್ ಅವರಿಗೆ ಈ ಒಂದು ವೇದಿಕೆಯ ಪರವಾಗಿ ಪುಟ್ಟದೊಂದು ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ. ದಯವಿಟ್ಟು ಅಬ್ದುಲ್ ಕಲಾಂ ಆಜಾದ್ ಎಲ್ಲ ಸದಸ್ಯರು ಸೇರಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ಕೋರಿಕೊಳ್ತೇವೆ. ಇದಾದ ನಂತರ ಇದೇ ವೇದಿಕೆಯಲ್ಲಿ ಮತ್ತೋರ್ವ ಹಿರಿಯರು ಹಾಗೂ APJ ಅಬ್ದುಲ್ ಕಲಾಂ ಆಜಾದ್ ಪ್ರಶಸ್ತಿಯನ್ನು ಪಡೆದಂತಹ ಪರಮೇಶ್ವರ್ ರವರು ಸಹ ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರು ಸಹ ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನ ಆಡಬೇಕಂತ ಕೋರ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ ಫ್ರೆಂಡ್ಸ್ ವತಿಯಿಂದ ಕೊರಟಗೆರೆಯ ಕ್ರಿಕೆಟ್ ಟೂರ್ನಿಮೆಂಟನ್ನು ನಡೆಸ್ತಾ ಇದ್ದಾರೆ. ಡಾಕ್ಟರ್ ಅಬ್ದುಲ್ ಕಲಾಂ ಜಿ ಅವರ ನೆನಪಿಗೆ ಅವರ ಹೆಸರಿನಲ್ಲಿ ಈ ವೇದಿಕೆಗೆ ಹಾಸನರು ಹಾಗೂ ನನ್ನ ಆತ್ಮೀಯರು, ಬಾಲ್ಯ ಸ್ನೇಹಿತರು, ಸನ್ಮಿತ್ರರು, ಈ ಕ್ಷೇತ್ರದಲ್ಲಿ ಒಂದು ಭಾಗದ
ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಬೆಂಗಳೂರಿನಲ್ಲಿ ಎರಡೆರಡು ವಿಧಾನಸಭೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕ್ರಿಕೆಟಿನ ಇಡೀ ರಾಜ್ಯದಾದ್ಯಂತ ಪ್ರವಾಸಗಳನ್ನು ಮಾಡಿ ಬಹಳಷ್ಟು ಕ್ರಿಕೆಟ್ನಲ್ಲಿ ಹೆಸರು ಮಾಡಿ ಕ್ರಿಕೆಟಿನ ಅಭಿಮಾನಿಯಾಗಿ ಕ್ರಿಕೆಟ್ ಪಟು ಆಗಿದ್ದಂಥ PN ಕೃಷ್ಣಮೂರ್ತಿ ಸರ್ ಅವರೇ ಹಾಗೂ ಈ ವೇದಿಕೆಯ ಆಯೋಜಕರಾದಂಥ ಕಲೀಂ ಅವರೇ, ಈ ಭಾಗದ ಹಿರಿಯರಾದ ರಾಜಣ್ಣನವರೇ, ರಘು ಅವರೇ ಹಾಗೂ ಎಲ್ಲ ವೇದಿಕೆ ಮೇಲೆ ಹಾಸರಿರುವಂಥ ಎಲ್ಲ ನನ್ನ ಹಿರಿಯವರೇ, ಎಲ್ಲ ಕ್ರೀಡಾಪಟುಗಳೇ, ಬಂಧುಗಳೇ, ನನಗಿಲ್ಲಿ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ, ಈ ಸಮಯದಲ್ಲಿ ಯುವಕರು ನೀವೆಲ್ಲರೂ ಒಂದು ಜಾಗದಲ್ಲಿ ಸೇರಿ ಈ ಕ್ರೀಡಾಪಟುಗಳಾಗಿ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಕ್ರೀಡಾ ಮನೋಭಾವ ಬೆಳೆಸ್ಕೊಂಡು ತಾವೆಲ್ಲರೂ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಜನ ಹುಡುಗರು ಯುವಕರು सबको मेरा नमस्कार। अब्दुल कलाम की टूर्नामेंट चला को तुम्हें मुझे एक बात कुछ क्या हुआ कहते हैं, पूरे मुसलमानों के बच्चे को देख गया मैं बल्ला के हद में क्या कर रही तो शाम हुआ तो कान तो भी गांजा पीना, कान तो भी लड़ाइयाँ करना, सिगरेट पीना, ऐसे खामा कर ले को टाइम पास कर डाल रही। अब पूरे तुम्हें मिल को क्रिकेट आना खेलने को, सबका साथ मिलने को, सबका ने दोस्ती रखने को, ऐसा रहते रहते देखा तो मुझे बहुत खुश हो रहा। मैं जब जिस दिन को कृष्णमूर्ति को बोले, मैं कृष्णमूर्ति बोले मुझे पूरे माइनॉरिटीज वाले मिल को ये क्रिकेट खेला रही जिनो 10 टीम आपको है 90% पूरे उनकी जैसे वो मुझे बस बहुत खुश हुआ। मैं तुम ना क्या बोल रहा हूँ तो बच्चे को अच्छा घर में बुजुर्गों के क्या बड़े आदमी क्या रहती उन्होंने तुम्हें उन्होंने अच्छे अच्छे उनको स्कूल में जमा को उनको पढ़ाई कराना, उन्होंने क्या तो भी समा उन्होंने भी कोर्ट गेरे में नहीं इडी स्टेट में देश में काम तो भी उन्होंने अच्छा रहना का तो उनको पहले पढ़ाई करा को उनको जिंदगी में क्या तो भी तरक्की करने का काम कराना। जब क्या तो भी होता है भल्ला के बच्चों को देख तो मैं स्कूल को नहीं जमा रही, तुम्हें सब क्या कर रही हूँ 11 जमे वहाँ यहाँ कामा कर ले को वैसे चुनो वोच कामा में फट जाती हैं और आगे उनकी जिंदगी क्या होती है को तुम ना मालूम। आइंदा कौन को क्या तो भी बोलने दे, हमारे बच्चे हमारे घर में इस बच्चे को बड़े को हमें तरक्की हो गया तो हमें क्या तो भी हासिल करा तो चुनना इस दुनिया में कौन तो भी तुम ना हमना को बात करती सो इन्हें बड़ा आदमी बा इन्हें क्या तो भी करया क्या नहीं है कर को बात करती सो। अब्दुल कलाम जी का नाम से तुम्हें टूर्नामेंट कर रही है मुझे बहुत खुश हुआ। क्या कर तो पूरा हिंदुस्तान में खाली 2 इसम के जो अब्दुल कलाम की अवार्ड मिल को है गवर्नमेंट ऑफ इंडिया से मंजे भी मिल को है और केरला में एक मंत्री है उनको भी मिल को है। मैं अब्दुल कलाम जी के साथ में मैंने 3 बार मैं ट्रैवल करी हूँ। अब्दुल कलाम जी मुझे देखे तो क्या बेटा कर को बुलाते थे मुझे। मैं सेंट्रल बोर्ड में 9 साल मंत्री रहा, मैंने मंत्री दर्जा में था मैं 9 साल। जब उन्होंने कैर बोर्ड का चेयरमैन था, मैं इसका कैर बोर्ड का ऑल इंडिया डायरेक्टर था केरला में। जब उन्होंने भी केरला वाले हाँ को आया तो 2-3 बार मैं उनका साथ मिलने को, उनका साथ खाना खाने को, उनका ने बहुत प्यार से बात करता था। उन्होंने भी बहुत प्यार से आदमी को मिलने तो बहुत वो भी गरीब को देखा तो इतना खुश हो जाते थे। कहते अभी बोले तो कैसा तुम ना बोलना सर। अब मैं क्या बोल रहा हूँ तो ऊपर वाला क्या दुआ दिया कि क्या करे कि मुझे मालूम नहीं। अब्दुल कलाम जी के साथ में बड़े बड़े आदमी अब बल्ला के आदमी का बड़े बड़े आदमी का ने मेरा
जान पहचान था, उनका साथ बैठता था, खाता था, पीता था, उनका साथ काम करको मैं म्हणजे कभी एक एक बार मैं आए अल्लाह से पूछता हूँ छोड़ बजान दे एटलीस्ट अभी तुम्हें सब अब्दुल कलाम जी का नाम रख ले को क्रिकेट टूर्नामेंट करा रही है, मैं उनका साथ उठ को बैठ को खाना खा को उनका साथ ट्रैवल करी हूँ। होच कुछ है इस मंजे तुम ना भी यहाँ इस बच्चे बल्ला के बच्चे हैं, तुम्हें भी क्या तो भी फड़को, तुम्हें भी क्या तो भी तरक्की करा तो सभा का दिन तुम्हें भी क्या भी हो सकती म्हणजे ये खास है। ये कोर्ट गए रही नहीं इस बार 28 20 पार्ट को 20/9 को ये डिलिमिटेशन होती, ये हुआ तो जनरल हो रहा है 100% कृष्णमूर्ति यहाँ का कैंडिडेट बनती, तुम्हें सब मिल को उनको जिताओ, तुम्हें घर में बैठ को तुम्हें तुम्हारा खामा बोलो खामा करती, तुम ना मालूम नहीं है परमेश मलया कर को मेरा फेसबुक है सो एक बार ओपन कर को चेक कर लियो तुम्हें। इनो भी दासरली में खड़ा था ना, हर साल 10,000 भाईगो को बुरका देते थे, हेलमेट देते थे, मशीना देते थे, टेलरिंग मशीना। ऐसे तुम्हें एक बार मैं बोला तो क्या की बोल रही को रहेगा, एक बार तुम्हें मेरा फेसबुक ओपन करा तो नहीं तो कृष्णमूर्ति का पेज ओपन करा तो तुम ना मिल जाता क्या क्या करेंगे को। इनको जात पात नहीं है कृष्णमूर्ति को, इन्हों उन्हों वो जात वाले इन्हों ये जात वाले घर को नहीं देखता, खाली उन्हें प्यार मोहब्बत को देखता सुने। वैसे आदमी को तुम्हें इस बार इलेक्शन में जिता को उसे रख लिया तो तुम्हारा खामा तुम्हारा घर का सामने आको खामा कर को जाती है, उससे तुम ना सब मौका मिली। अल्लाह भी एक एक बार मौका देता, वो चुन लेना में हर बार नहीं आता मौका, उससे तुम ना सबको अल्लाह अच्छा करेंगे। इस बार तुम्हें अब जय कर्नाटक वाले जय कर्नाटक जय कर्नाटक ಫ್ರೆಂಡ್ಸ್ ಕಪ್ ಏನು ಕೊರಟಗೆರೆ ಅಂತ ಕಾರ್ಯಕ್ರಮ ಮಾಡಿದ್ದೀರಾ, ಇವತ್ತು ಅಪ್ಪು ಲೆವೆಲ್ ಅವರು ವಿನ್ ಆಗಿದ್ದೀರಾ, ಜೈ ಕರ್ನಾಟಕದವರು ಸೆಕೆಂಡ್ ಪ್ಲೇಸಲ್ಲಿ ಇದ್ದೀರಾ। ಸೋಲು ಗೆಲುವಿನ ಹಾದಿ, ಗೆದ್ದವರು ಮೈ ಬರಿಬೇಡ್ರಿ, ಸೋತವರು ಛಲ ಬಿಡಬೇಡಿ, ನೀವೆಲ್ಲರೂ ಸ್ಪೋರ್ಟ್ಸ್ ಸ್ಪಿರಿಟ್ ಇಟ್ಕೊಳ್ಳಿ। ಒಂದು ದಿವಸ ಸೋಲು ಅವ್ರದ್ದಿದ್ರೆ ಒಂದು ದಿವಸ ಗೆಲುವು ನಿಮ್ದಿರ್ತೈತೆ, ಸೋಲು ಗೆಲುವಿನ ಸ್ಪೋರ್ಟಿವ್ ಆಗಿ ತಗೊಂಡು ಎಲ್ಲರೂ ಜೊತೆಯಲ್ಲಿ ಮುಂದಿನ ದಿನಗಳಲ್ಲೂ ಒಳ್ಳೆ ಆಟ ಪಾಠಗಳಲ್ಲಿ ಭಾಗಿಯಾಗಿ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ, ನೀವೆಲ್ಲರಿಗೂ ಒಳ್ಳೆಯದಾಗಲಿ। ಜೊತೆಯಲ್ಲಿ ಮುಂದೆ ಬರುವ ದಿನಗಳಲ್ಲಿ ನೀವು ನಾವೆಲ್ಲರೂ ಜೊತೆಯಲ್ಲಿ ಬಾಂಧವ್ಯದಿಂದ ಪ್ರೀತಿ ವಿಶ್ವಾಸದಿಂದ ಇದೇ ಒಂದು ಸಂಬಂಧಗಳನ್ನ ಬೆಳೆಸ್ತಾ ಹೋಗೋಣ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ। ಜೈ ಹಿಂದ್, ಜೈ ಕರ್ನಾಟಕ। ಮತ್ತೆ ಮತ್ತೊಮ್ಮೆ ನಾನು ಅಬ್ದುಲ್ ಕಲಾಂ ಜಿ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ। ಅಟ್ಲೀಸ್ಟು ಈ ದೇಶದಲ್ಲಿ ಅಬ್ದುಲ್ ಕಲಾಂ ಜಿ ಅವರ ಹೆಸರಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ಅದರಲ್ಲಿ ನಾನು ಒಬ್ಬ ಪಾಲ್ದಾರನು। ಅಟ್ಲೀಸ್ಟ್ ನಾನು ಅವ್ರ ಜೊತೆಯಲ್ಲಿದ್ದೆ, ಅವ್ರ ಹೆಸರಲ್ಲಿ ನಾನು ಅವಾರ್ಡ್ ತೊಗೊಂಡಿದ್ದೀನಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ। ಇಂಥ ತೊಗೊಂಡಿರೋದಕ್ಕೆ ನನಗೆ ಬಹಳ ಖುಷಿ ಇದೆ। ನಾನು ಅಬ್ದುಲ್ ಕಲಾಂ ಜಿ ಅವ್ರನ್ನ ಪ್ರತಿನಿತ್ಯ ಜ್ಞಾಪಿಸ್ಕೊಳ್ಳೋಂಥ ಕೆಲಸ ಮಾಡ್ತೀನಿ। ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ। तुमना सब अल्लाह अच्छा करेंगे, अच्छा नेक काम करो, नेक आदमियों का साथ मिलो, अच्छे काम करो। माँ बाप क्या कर रही गरीबा उन्होंने क्या तो भी काम करके तुम ना पालते रहती हैं। एक बार घर में कैसे बच्चे माँ बाप कैसे क्या कर रही करके एक बार देखो, उनको भी उनको क्या कैसा उनको तरक्की करना, घर में कैसा तरक्की होना करो, तुम्हें सब कर लिया तो अच्छा रहता। थैंक यू। ಈ ಒಂದು ವೇದಿಕೆಯಲ್ಲಿ ಅಬ್ದುಲ್ ಕಲಾಂ ಆಜಾದ್ ರವರ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ನಮ್ಮ ಪರಮೇಶ್ ಸರ್ ಅವರಿಗೆ ಈ ಒಂದು ವೇದಿಕೆಯ ಪರವಾಗಿ ಪುಟ್ಟದೊಂದು ಸನ್ಮಾನ। ಅದೇ ರೀತಿ ಮುಂದುವರಿಯುತ್ತಾ ನಮ್ಮ ಮಾಜಿ ಅಧ್ಯಕ್ಷರು ಪಟ್ಟಣ ಪಂಚಾಯಿತಿ ರಮೇಶ್ ರವರಿಗೆ ಸಹ ಈ ಒಂದು ವೇದಿಕೆಯ ಪರವಾಗಿ ಪುಟ್ಟದೊಂದು ಸನ್ಮಾನ। ಹಾಗೆಯೇ ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ನಮ್ಮ ಅಶ್ವಥ್ ನಾರಾಯಣ್ ರಾಜು ಲಂಬುರಾಜಣ್ಣರವರಿಗೂ ಸಹ ಈ ಒಂದು ವೇದಿಕೆಯ ಪರವಾಗಿ ಪುಟ್ಟದೊಂದು ಸನ್ಮಾನ। ಹಾಗೆಯೇ ಏಜಾಜ್ ರವರಿಗೂ ಸಹ ಈ ಒಂದು ವೇದಿಕೆಯ ಪರವಾಗಿ ಸನ್ಮಾನ।
ಇದಾದ ನಂತರ ನಮ್ಮ ಸ್ನೇಹಿತರು ರಘುರವರಿಗೆ ಸಹ ಈ ಒಂದು ವೇದಿಕೆಯ ಪರವಾಗಿ ಹಾಗೆ ಕಲೀಮುಲ್ಲಾರವರು ಮಾಜಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರು, ಇವರಿಗೂ ಸಹ ಈ ಒಂದು ವೇದಿಕೆಯ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಮತ್ತೋರ್ವ ನನ್ನ ಸ್ನೇಹಿತರು ರಾಘು, ಇವರಿಗೂ ಸಹ ಈ ಒಂದು ವೇದಿಕೆಯ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿ ಮತ್ತೋರ್ವ ನನ್ನ ಗೆಳೆಯ ಗುಲ್ಜಾರ್ ಖಾನ್, ಇವರಿಗೂ ಸಹ ವೇದಿಕೆಯ ವತಿಯಿಂದ ಸನ್ಮಾನ. ಇದಾದ ನಂತರ ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಯತೀಶ್ ರವರಿಗೂ ಸಹ ಈ ಒಂದು ವೇದಿಕೆಯ ಪರವಾಗಿ ಸನ್ಮಾನ. ರೋಹಿತ್ ರವರಿಗೂ ಸಹ ಈ ಒಂದು ವೇದಿಕೆಯ ಪರವಾಗಿ ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ. इसरार भाई ಹಾಗೆ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ 4ನೇ ಸ್ಥಾನವನ್ನ ಪಡೆದಂತಹ ರಿಯಲ್ ಸ್ಟಾರ್ಸ್, ರಿಯಲ್ ಕಿಂಗ್ಸ್ ಹೊಳವನಹಳ್ಳಿ ಇವರಿಗೆ ಈ ಒಂದು ವೇದಿಕೆಗೆ ಬಂದು ತಮ್ಮ 4ನೇ ಸ್ಥಾನವನ್ನ ಈ ಒಂದು ಟೂರ್ನಮೆಂಟ್ನ ಉತ್ತಮವಾದ ಆಟವನ್ನಾಡಿದಂತಹ ಮ್ಯಾನ್ ಆಫ್ ದ ಸೀರೀಸ್ ರವಿರವರಿಗೆ ಈ ಒಂದು ವೇದಿಕೆಗೆ ಕರೀತಾ ಇದ್ದೀವಿ. ದಯವಿಟ್ಟು ರವಿರವರು ಈ ಒಂದು ವೇದಿಕೆಗೆ ಆಗಮಿಸಿ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನ ಪಡ್ಕೋಬೇಕು ಅಂತ ಕೋರ್ಕೊಳ್ತೇವೆ. ಅದೇ ರೀತಿಯಲ್ಲಿ ಉತ್ತಮವಾದ ಬೌಲಿಂಗ್ ಪ್ರದರ್ಶಿಸಿದಂತಹ ಮಧು, ಜೆಟ್ ಕಿಂಗ್ ತಂಡದ ಆಟಗಾರ, ಇವರು ಸಹ ಈ ಒಂದು ವೇದಿಕೆಗೆ ಆಗಮಿಸಿ ಉತ್ತಮ ಬೌಲರ್ ಪ್ರಶಸ್ತಿಯನ್ನ ಪಡೆದುಕೊಳ್ಬೇಕು ಅಂತ ವೇದಿಕೆಯ ಮೂಲಕ ಕೋರ್ಕೊಳ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಟೂರ್ನಮೆಂಟ್ನ ಪ್ರತಿಯೊಂದು ಸೀರೀಸ್ ಇರಬಹುದು, ಸೆಮಿಫೈನಲ್ಸ್ ಇರಬಹುದು ಅಥವಾ ಫೈನಲ್ಸ್ ಇರಬಹುದು, ಮೊದಲನೆಯ ಬಾಲಿನಲ್ಲಿ 4 ಗಳಿಸಿದಂತಹ ಬಾಬುರವರು, ಇವರು ಸಹ ಈ ಒಂದು ವೇದಿಕೆಯಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ಈ ಒಂದು ವೇದಿಕೆಯ ಮೂಲಕ ಈ ಪುಟ್ಟದೊಂದು ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲಾಗ್ತಾ ಇದೆ. ದಯವಿಟ್ಟು ಬಾಬುರವರು ಈ ಒಂದು ವೇದಿಕೆಗೆ ಆಗಮಿಸಬೇಕು ಅಂತ ಕೋರ್ಕೊಳ್ತೇವೆ. ಅದೇ ರೀತಿ ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆಯಲ್ಲಿ ಯುವ ಪ್ರತಿಭೆ ಅಡ್ಡು, ಇವರು ಉತ್ತಮವಾದ ಪ್ರದರ್ಶನ ತೋರಿರ್ತಾರೆ. ಅವ್ರಿಗೂ ಸಹ ಈ ಒಂದು ವೇದಿಕೆಯ ಮೂಲಕ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ. ಉತ್ತಮವಾದ ಕ್ಷೇತ್ರ ರಕ್ಷಕ ಪ್ರಶಸ್ತಿ ಅಡ್ಡು, ಯುವ ಪ್ರತಿಭೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಶಸ್ತಿಗಳಿಗೆ ಭಾಜನರಾಗಲಿ ಅಂತ ಕೋರ್ಕೊಳ್ತೀವಿ.
ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಜೈ ಕರ್ನಾಟಕ ತಂಡದ ಶಿವರವರು, ಶಿವಲಿಂಗ ಉರ್ಫ್ ಶಿವು, ದಯವಿಟ್ಟು ಈಗ ಗೆದ್ದಂತಹ ತಂಡಗಳಲ್ಲಿ ಮೊಟ್ಟ ಮೊದಲಿಗೆ 4ನೇ ಬಹುಮಾನ ಪಡೆದಂತಹ ರಿಯಲ್ ಕಿಂಗ್ಸ್ ಹೊಳವನಹಳ್ಳಿ ಇವರು ಈ ಒಂದು ವೇದಿಕೆಗೆ ಆಗಮಿಸಿ ತಮ್ಮ 4ನೇ ಸ್ಥಾನದ ಪ್ರಶಸ್ತಿಯನ್ನ ಪಡೆದುಕೊಳ್ಬೇಕಾಗಿ ಕೋರಿಕೊಳ್ಳುತ್ತೇವೆ. ಸ್ವಲ್ಪ ಬೇರೆಯವರೆಲ್ಲ ಸ್ವಲ್ಪ ಹಿಂದೆ ಹೋಗಿ ಆ ಟೀಮ್ನವ್ರನ್ನ ಬರೋದಕ್ಕೆ ಜಾಗ ಮಾಡಿಕೊಡಿ. 4ನೇ ಸ್ಥಾನದ ಸನ್ಮಾನಿತರು ಹೊಳವನಹಳ್ಳಿಯ ರಿಯಲ್ ಕಿಂಗ್ಸ್. ಅದೇ ರೀತಿ 3ನೇ ಸ್ಥಾನವನ್ನ ಪಡೆದಂತಹ ಜೆಟ್ ಕಿಂಗ್ ಹೊಳವನಹಳ್ಳಿ ಈ ತಂಡ ಸಹ ದಯವಿಟ್ಟು ತಮ್ಮ ಕ್ಯಾಪ್ಟನ್ನೊಂದಿಗೆ ಈ ಒಂದು ವೇದಿಕೆಗೆ ಆಗಮಿಸಿ ತಮ್ಮ ಪ್ರಶಸ್ತಿಯನ್ನ ಪಡೆದುಕೊಳ್ಬೇಕಾಗಿ ಈ ಒಂದು ವೇದಿಕೆ ಮೂಲಕ ಕೋರ್ಕೊಳ್ತೇವೆ. ಜೆಟ್ ಕಿಂಗ್ ತಂಡ ಹೊಳವನಹಳ್ಳಿ. ಇದಾದ ನಂತರ ಎರಡನೇ ಸ್ಥಾನವನ್ನ ಗಳಿಸಿದಂತಹ ಜೈ ಕರ್ನಾಟಕ ತಂಡದ ಪ್ರತಿಯೊಬ್ಬ ಆಟಗಾರರು ಸಹ ಈ ಒಂದು ವೇದಿಕೆಗೆ ಈ ಕಡೆ ಈ ಭಾಗದಲ್ಲಿ ಬರಬೇಕು. ಪ್ರತಿಯೊಬ್ಬರು ದಯವಿಟ್ಟು ಪ್ರತಿಯೊಬ್ಬ ಆಟಗಾರರು ಸಹ ಈ ಒಂದು ವೇದಿಕೆಗೆ ಆಗಮಿಸಬೇಕು. ಜೈ ಕರ್ನಾಟಕ ತಂಡದ ಆಟಗಾರರು, ಜೈ ಕರ್ನಾಟಕ ತಂಡದ ಆಟಗಾರರು 2ನೇ ಸ್ಥಾನವನ್ನು ಗಳಿಸಿದಂತಹ ಜೈ ಕರ್ನಾಟಕ ತಂಡದ ಆಟಗಾರರೆಲ್ಲ ದಯವಿಟ್ಟು ಈ ಒಂದು ವೇದಿಕೆಗೆ ಅದೇ ರೀತಿ ದ್ವಿತೀಯ ಸ್ಥಾನವನ್ನ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ ವೇದಿಕೆಯ ಮೇಲೆ ಇರತಕ್ಕಂತ ಎಲ್ಲ ಗಣ್ಯಾತಿ ಗಣ್ಯರು. ಜೈ ಕರ್ನಾಟಕ ಫ್ರೆಂಡ್ಸ್ ಈ ಒಂದು ವೇದಿಕೆಯ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ 2ನೇ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ. ರಮೇಶ್ ರವರ ಸಾರಥ್ಯದಲ್ಲಿ ಈ ಒಂದು ತಂಡ ಪ್ರದರ್ಶನವನ್ನ ನೀಡಿ 2ನೇ ಸ್ಥಾನವನ್ನು ಪಡೆದಿದೆ. ಈಗ ಈ ವೇದಿಕೆಯ ಅಂತಿಮ ಹತ್ತ ಕ್ಯಾಪ್ಟನ್ ಅಪ್ಪು 11 ನ ನಾಯಕ ಕ್ಯಾಪ್ಟನ್ ದಯವಿಟ್ಟು ಈ ಒಂದು ವೇದಿಕೆಗೆ ಬರಬೇಕು. ರವಿ, ಹಾಗೆ ಈ ತಂಡದ ಪ್ರತಿಯೊಬ್ಬ ಆಟಗಾರರು ಸಹ ಈ ಒಂದು ವೇದಿಕೆಗೆ ಬರಬೇಕು. ಬೇರೆಯವರು ದಾರಿ ಮಾಡಿಕೊಡಿ, ಅವರಿಗೆ ಸ್ವಲ್ಪ ಹಿಂದೆ ಹೋಗಿ. ಬೇರೆಯವರು ಎಲ್ಲ ಪ್ರಪ್ರಥಮ ಸ್ಥಾನವನ್ನ ಗಳಿಸಿದಂತಹ ಅಪ್ಪು 11 ರವರಿಗೆ ಪ್ರಥಮ ಸ್ಥಾನ ಶುಭಾಶಯಗಳು. ಈ ಎಲ್ಲ ಆಟವನ್ನ ಈ ಒಂದು ಟೂರ್ನಮೆಂಟ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ನಮ್ಮ ತೀರ್ಪುಗಾರರು ಹಾಗೂ ಕಾಮೆಂಟೇಟರ್ಸ್ ಈ ಒಂದು ವೇದಿಕೆಯ
ಮುಂಭಾಗಕ್ಕೆ ಆಗಮಿಸಬೇಕು ಅಂತ, ಹಾಗೂ ಈ ಒಂದು ಕ್ರಿಕೆಟ್ ಲೈವ್ನ ಒಬ್ಬ ಟೆಕ್ನಿಷಿಯನ್ ಸಹ ಇರ್ತಾರೆ ಇವರೊಂದಿಗೆ. ಹಾಗೆಯೇ ಈ ಒಂದು ವೇದಿಕೆಯಲ್ಲಿ 50 ರನ್ಗಳನ್ನು ಗಳಿಸಿದಂತಹ ಆಟಗಾರ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ 50 ರನ್ ಅನ್ನು ಗಳಿಸಿದಂತಹ ಆಟಗಾರ ಇವರಿಗೆ ಅಪ್ಪು 11 ತಂಡದ ವತಿಯಿಂದ ಮಂಜುನಾಥ್ ರವರಿಗೆ ಈ ಒಂದು ಪುಟ್ಟ ಸನ್ಮಾನ. ದಯವಿಟ್ಟು ಮಂಜುನಾಥ್ ರವರು ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕು. ಹಾಗೆಯೇ ನಮ್ಮ ವೇದಿಕೆಯ ಪರವಾಗಿ ಸಹ ಈ ಒಂದು ಪುಷ್ಪ ಮಾಲಿಕೆಯನ್ನ ಈ ಒಂದು ಹಾರ ಹಾಕುವುದರ ಮೂಲಕ ಮಂಜುನಾಥ್ ರವರಿಗೆ ಸನ್ಮಾನಿಸಲಾಗುತ್ತಿದೆ. ಈಗ ತೀರ್ಪುಗಾರರು, ವೀಕ್ಷಕ ವಿವರಣೆಗಾರರು ಹಾಗೂ ಈ ಒಂದು ಆಟದ ಏನು ಪ್ರಸಾರ ಇದೆ ಅದರ ತಾಂತ್ರಿಕ ಕ್ಷೇತ್ರದ ಏನು ಒಬ್ಬ ಟೆಕ್ನಿಷಿಯನ್ ಇರ್ತಾರೆ, ಅವರು ಈ ಒಂದು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ವೇದಿಕೆಯ ಪರವಾಗಿ ಕೋರ್ಕೊಳ್ತಾ ಇದ್ದೇವೆ. ಕ್ರಿಕ್ಲೈನ್ ಟೆಕ್ನಿಕಲ್ ಟೀಮ್ ರೋಹಿತ್ ರವರು, ಅಸ್ಗರ್ ರವರು, ಈ ಒಂದು ಆಟದ ಈ ಒಂದು ಟೂರ್ನಮೆಂಟ್ನ ತೀರ್ಪುಗಾರರು ದಯವಿಟ್ಟು ವೇದಿಕೆಗೆ ಬರಬೇಕು. ನೀವು ಎಷ್ಟು ಜನ ಇದ್ದೀರಾ ನಮ್ಮ ಇದರಲ್ಲಿ ಅಬ್ದುಲ್ ಕಲಾಂ ಟೂರ್ನಮೆಂಟ್? ಎಷ್ಟು ಜನ ನಮ್ಮ ಹುಡುಗರು ಎಷ್ಟು ಜನ ಇದ್ದೀರಾ? ಎಷ್ಟು ಜನ ಇದ್ದೀರಪ್ಪ? ಆರ್ಗನೈಸರ್ ಟೀಮ್ ಎಷ್ಟು ಜನ ಇದ್ದೀರಾ? ಆರ್ಗನೈಸರ್ ಇಲ್ಲಿ ಟೂರ್ನಮೆಂಟ್ ನಡೆಸ್ತವ್ರು ಎಷ್ಟು ಜನ ಇದ್ದಾರಪ್ಪ? ಹೌದಾ? ನಿಮ್ಮೆಲ್ಲರಿಗೂ ನೆಕ್ಸ್ಟ್ ನಾನು ಕೊಡಗರೆ ಬರ್ತೀನಲ್ಲ, ಅವಾಗೆಲ್ಲರೂ ಟ್ರ್ಯಾಕ್ ಶೂಟ್ ಕೊಡಿಸ್ತೀನಿ ನಿಮ್ಮೆಲ್ಲರಿಗೂ. ಓಕೆ, ಮುಂದಿನ ದಿನಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ KKR ತಂಡದ ವತಿಯಿಂದ ಕೊರಟಗೆರೆ ನೈಟ್ ರೈಡರ್ಸ್ ವತಿಯಿಂದ ಉತ್ತಮವಾದ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜಿಸಲಾಗ್ತಾ ಇದೆ. ದಯವಿಟ್ಟು ಪ್ರೋತ್ಸಾಹಕರೆಲ್ಲ ಇದೇ ರೀತಿ ಎಲ್ಲರನ್ನ ಪ್ರೋತ್ಸಾಹಗೊಳಿಸಬೇಕು ಅಂತ ಕೋರ್ಕೊಳ್ತೇವೆ. ಅದೇ ರೀತಿ ಈ ಪಂದ್ಯಾಕೂಟದ ಅಂತಿಮ ಹಂತದ ನಿರೂಪಣೆಯನ್ನು ಮಾಡಿ ನಮಗೆ ಬಹಳಷ್ಟು ಯಶಸ್ಸಿಯನ್ನು ತೋರ್ಪಡಿಸಿರ್ತಕ್ಕಂಥ ಈ ಭಾಗದ ಸೈಫುಲ್ಲರ್ ಅವರಿಗೂ ಕೂಡ ಸಂಘಟಕರು ಒಂದು ಕಿರು ಸನ್ಮಾನವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಸಂಘಟಕರು ನಿರೂಪರಾಗಿರ್ತಕ್ಕಂಥ ಸೈಫುಲ್ಲಾ MS ರವರಿಗೂ ಕೂಡ ಕಿರು ಸನ್ಮಾನದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಧನ್ಯವಾದಗಳು ಸರ್, ನಿಮಗೂ ಕೂಡ. ಯಶಸ್ವಿ ಹಾದಿಯಲ್ಲಿ ಜೈ ಕರ್ನಾಟಕ ಫ್ರೆಂಡ್ಸ್ ಇವರ ಸಾರಥ್ಯದಲ್ಲಿ ಜರುಗಿ ಬಂದಿರತಕ್ಕಂಥ ಪಂದ್ಯಾಟ ಯಾವುದೇ ರೀತಿಯಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆಯೂ ಕೂಡ ಯಶಸ್ವಿಯಾಗಿ ಪಂದ್ಯಾಟ ಮುಕ್ತಾಯ, ಸಮಾರಂಭ ಕಾರ್ಯಕ್ರಮವು ಕೂಡ ಮುಕ್ತಾಯವನ್ನು ಕಾಣುವ ಹಾದಿಯಲ್ಲಿ ಈ ಪಂದ್ಯಾಟಕ್ಕೆ ನಾವು ನಾಂದಿಯನ್ನು ನೀಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಸಹಕರಿಸಿದಂತ ಅದೇ ರೀತಿ ಆಟಗಾರರಿಗೂ ಕೂಡ ಎಲ್ಲ ಪ್ರೀತಿಪೂರ್ವಕವಾಗಿ ತಮಗೆ ಆತ್ಮೀಯವಾದ ಧನ್ಯವಾದಗಳನ್ನು ತಿಳಿಯಪಡಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.